ಸೊ ಲಾಸ್ಟ್ ಇಯರ್ ಈ ಟೈಮ್ಗೆ ನನ್ನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಹಾರ್ಡ್ಲಿ 1,000 ಸಬ್ಸ್ಕ್ರೈಬರ್ಸ್ ಇದ್ರು ಆಯ್ತಾ. ಈ ಸೌಜನ್ಯ ಕೇಸ್ ರಿಲೇಟೆಡ್ ಆಗಿ ಏನೇನನ್ನ ನಾನು ಹಾಕಿದ್ದೀನಿ ಅಥವಾ ಅಪ್ಡೇಟನ್ನು ಕೊಟ್ಟಿದ್ದೀನಿ ಅದನ್ನ ನೋಡಿದ ಕೇವಲ ಒಂದೇ ದಿನದ ನಂತರ ಇಷ್ಟು ಪುಟಾಣಿ ಯೂಟ್ಯೂಬ್ ಚಾನೆಲ್ಗೆ ನನಗೊಂದು ಇಮೇಲ್ ಬರುತ್ತೆ. ಆ ಇಮೇಲ್ ಏನು ಅನ್ನೋದನ್ನ ದಯವಿಟ್ಟು ಸ್ಕ್ರೀನ್ಶಾಟನ್ನು ತಗೊಂಡು ಓದಿ. ನನಗೆ ಈ ಕೇಸ್ನಲ್ಲಿ ಯಾರು ಲೀಗಲ್ ಟೀಮ್ ಅಂತ ಇರ್ತಾರೆ ಅವರು ವಿಡಿಯೋವನ್ನು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ನನ್ನ ಈ ವಿಡಿಯೋ ಲಿಂಕನ್ನು ತುಂಬ ಸರ್ತಿ ರಿಪೋರ್ಟ್ ಕೂಡ ಮಾಡಿಸಿದ್ದಾರೆ. ಬಟ್ ಫಾರ್ಚುನೇಟ್ಲಿ ಈ ವಿಡಿಯೋ ತೆಗ್ಸಕ್ಕೆ ಆಗಲಿಲ್ಲ ಅವ್ರ ಹತ್ರ. ಅಂದರೆ ನನಗೆ ಏನು ಮೈಂಡ್ ಬ್ಲೋಯಿಂಗ್ ಅನ್ನಿಸ್ತು ಅಂತಂದರೆ 1000ಕ್ಕೂ ಕಡಿಮೆ ಇರೋ ಒಂದು ಸಣ್ಣ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಬಿಡಲ್ಲ ಅಂತಂದರೆ ಮೀಡಿಯಾನೆಲ್ಲ ಅವರು ಧಮಕಿ ಹಾಕಿ ಹಾಗೆ ಲೀಗಲಿ ಅವ್ರನ್ನ ಕಟ್ ಹಾಕಿ ನಮ್ಮ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲೋ ಅಂತ ಮಾಡ್ಕೊಂಡಾಗಿತ್ತು. ಬಟ್ ಒಂದು ಚೋಟು ಸಹ ಯೂಟ್ಯೂಬ್ ಚಾನೆಲ್ಗೂ ವಿಡಿಯೋ ಲಿಂಕನ್ನು ತೆಗೆಸ್ತೀವಿ, ರಿಪೋರ್ಟ್ ಮಾಡ್ತೀವಿ ಅನ್ನೋ ಥರದಲ್ಲಿ ಇಮೇಲ್ ಮಾಡ್ತಾರೆ ಅಂತಂದರೆ ಲುಕ್ ಇಟ್ ದ ಅಡಾಸಿಟಿ. ದಯವಿಟ್ಟು ನೀವು ಇಲ್ಲಿ ಸನಾತನ ಧರ್ಮವನ್ನು ಶಿವನನ್ನು ತರಬೇಡಿ, ಮಾನವೀಯತೆ ಆಧಾರದ ಮೇಲೆ ಕುತ್ಕೊಂಡು ನೋಡಿ. ಬಿಕಾಸ್ ಹ್ಯುಮ್ಯಾನಿಟಿ ಮೀನ್ಸ್ ಹಿಂದೂ. ದಯವಿಟ್ಟು ನನ್ನ ವಿಡಿಯೋನೂ ಸೇರಿದ ಹಾಗೆ ಯಾರು ದೂತ ಅನ್ನೋರು ಮಾಡಿದಾರಲ್ಲ, ದಯವಿಟ್ಟು ಈ ವಿಡಿಯೋ ನೋಡಿ ಶೇರ್ ಮಾಡಿ. ಸೊ ದ್ಯಾಟ್ ಇವರಿಗೆ ಜನರ ಸಪೋರ್ಟ್ ಹೆಂಗಿರಬೇಕು ಅಂತಂದರೆ ಇಂಥ ವಿಡಿಯೋಗಳನ್ನು ತೆಗ್ಸಕ್ಕೆ ಆಗಲ್ಲ. ನಮ್ಮ ಹತ್ರ ಆ ಧರ್ಮದ ಠೇಕೆದಾರಿ ಅಂತ ಇರುತ್ತಲ್ವಾ, ಅದನ್ನು ಜಾಸ್ತಿ ದಿನ ಇನ್ನು ಮಾಡೋಕ್ಕಾಗಲ್ಲ ಅನ್ನೋದು ಅಧರ್ಮಿಗಳಿಗೆ ಗೊತ್ತಾಗಬೇಕು. ಓಂ ನಮಃ ಶಿವಾಯ.